ನನ್ನ ಹೆಸರು ಮಾರುತಿ ಮುಂಚಿ ಅಂತ. ದೊಡ್ಡ ಕುಟುಂಬ. ತಂದೆ ಆರೋಗ್ಯದ ಕಾರಣ ನಾನು ಶಾಲೆ ಬಿಟ್ಟು ಕುಲವೃತ್ತಿಯಾದ ನನ್ನ ಕೈಮಗಕ್ಕೆ ಬರಬೇಕಾಗಿ ಬಂತು. 97ರಿಂದ 2014ವರೆಗೂ ಅದೇ ಕುಣಿಮಗ್ಗದಲ್ಲೇ ನಾನು ನೈತಾ ಬಂದೆ. ಆಸೆ ಅಂತೂ ಇತ್ತು, ಏನಾದರೂ ಒಂದು ಮಾಡಬೇಕಲ್ವ, ಏನು ಮಾಡೋದು, ಈ ಬಡತನ ಹೋಗೋದು ಹೆಂಗೆ. ಇದನ್ನು 2014ರಲ್ಲಿ ನನಗೆ CSB ಅವ್ರ ಪರಿಚಯ ಆಗ್ತಾರೆ. ಈ CSB ಅವ್ರ ಪರಿಚಯ ಆದಾಗ ನಾನು ಏನು ಕನಸಿಟ್ಕೊಂಡಿದ್ದೀನೋ ಅದ್ರ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಮಾಡಿದೆ. ಸರ್, ನಾನು ಈ ಥರ ತುಂಬ ಬಡತನದಿಂದ ಬಂದಿದ್ದೀನಿ ಸರ್, ನನ್ನ ಹತ್ರ ಏನೂ ಇಲ್ಲ, ನಾನು ಒಟ್ಟು ಏನಾದರೂ ಒಂದು ಮಾಡಬೇಕು, ನಾನು ಏನಾದರೂ ಒಂದು ಮಾಡ್ತೀನಿ ಸರ್, ನನಗೆ ಈ ಥರ ಸಹಕಾರ ಮಾಡಿ ಅಂತಂದಾಗ ಇದರಲ್ಲಿ ಅವರು ಉಕ್ಕೇರಿ ಸರ್ ಅಂತ ಇದ್ದಾರೆ. ಇವರು ನನಗೆ ಅವ್ರ ಹೆಲ್ಪಿಂದ ನನಗೆ 10 ಲೂಮ್ಗೆ ನ್ಯೂಮ್ಯಾಟಿಕ್ ಮಿಷಿನ್ ಅಂತ ಒಂದು ಮಿಷಿನ್ ನನಗೆ ಸಪ್ಲೈ ಮಾಡಿದ್ರು. ಈ ನ್ಯೂಮ್ಯಾಟಿಕ್ ಮಿಷಿನ್ ಸಪ್ಲೈ ಮಾಡಿದಾಗ ಉಕ್ಕೇರಿ ಅನ್ನೋರು ನನಗೆ ಹೇಳ್ಕೊಟ್ರು, ನೋಡಿ ಇದರಲ್ಲಿ ಯಾವ ಥರ ಡಿಸೈನ್ಸ್ ತಯಾರು ಮಾಡ್ಬೋದು, ನೀವು ಯಾವ ಥರ ಬಿಗ್ ಡಿಸೈನ್ಸ್ ತಯಾರು ಮಾಡ್ಬೋದು ಅಂತ ಹೇಳಿದಾಗ ನಾನು ಆಗ್ತಾನೆ 720 ಉಕ್ಸು ಜಾಕಾರ್ಡ್ ಪಂಚಿಂಗ್ ಇದು ಉಕ್ಸು ಲಿಫ್ಟ್ ಮಾಡಿ 14,000 ಜಾಕಾರ್ಡ್ ಕಾರ್ಡ್ಸ್ ಪಂಚಿಂಗ್ ಮಾಡಿಸಿದ್ವಿ. ಈ ಸೀರೆ ತಯಾರು ಮಾಡಿ ನಾನು ಇದನ್ನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೆ. ಈ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೆ. ನಾನು ಏನಂತ ಅಪ್ಲೋಡ್ ಮಾಡಿದ್ದೆ ಅಂದರೆ, ಈಗ ಇದಕ್ಕೆ 1 ಗ್ರಾಮ್ ಗೋಲ್ಡ್ ಜರಿ ಯೂಸ್ ಮಾಡಿದ್ದೀವಿ, 14,000 ಕಾರ್ಡ್ಸ್ ಪಂಚಿಂಗ್ ಮಾಡಿದ್ದೀವಿ, ಈ ಸೀರೆ ರೈಸಿಂಗ್ ಟೆಂಪಲ್ ಅಂತ ಅಂತೇಳಿ ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೆ. ಅದನ್ನು 2014ರಲ್ಲಿ ನಮ್ಮ ತುಕಾರಾಮ್ ಅನ್ನೋರು ಒಬ್ರು ಇದ್ದಾರೆ. ಆ ಮನುಷ್ಯ ನನ್ನ ಲೈಫ್ಗೆ ತುಂಬ ನನಗೆ ಟರ್ನ್ ಕೊಟ್ಟಂಥ ಮನುಷ್ಯ. ನನಗೆ ಒಂದಿನ ಫೋನ್ ಮಾಡಿ, ಮಾರುತಿ ಇದು ರಾಜ್ಯ ಪ್ರಶಸ್ತಿಗೆ ಬೆಂಗಳೂರಲ್ಲಿ ಸೀರೆಗಳ್ನ ಥರ ಕೇಳಿದ್ದಾರೆ, ನೀನು ಆ ಸೀರೆಗಳು ತೊಗೊಂಡು, ನಿನ್ನ ಹತ್ರ ಸೀರೆ ಮಾಡಿದ್ದೆಲ್ಲ ಫೇಸ್ಬುಕ್ಕಲ್ಲಿ ನೋಡಿದ್ದೆ, ಆ ಸೀರೆ ತೊಗೊಂಡು ಬಾ, ಅಲ್ಲಿ ನಡೀತಾ ಇದೆ, ಮೋಸ್ಟ್ಲಿ ಸೆಲೆಕ್ಟ್ ಆದರೆ ನಿನಗೆ ರಾಜ್ಯ ಪ್ರಶಸ್ತಿ ಬರ್ಬೋದು ಅಂತ ಅಂದರು. 2016 ಆಗಸ್ಟ್ 7ನೇ ತಾರೀಕು ನಾನು ಬೆಂಗಳೂರಲ್ಲಿ ರಾಜ್ಯ ಪ್ರಶಸ್ತಿ ತೊಗೊಳ್ತೀನಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ. ಹಿಂಗೆ ನಾನು ಸ್ಟಾರ್ಟ್ ಮಾಡಿದ್ದು. ನನ್ನ ನಮ್ಮ ಮನೇಲಿ 6 ಲೂಮ್ ಇತ್ತು. ನಮ್ಮ ಮನೆಯಲ್ಲಿ ಪಕ್ಕದಲ್ಲಿ 4 ಕುಣಿ ತೆಗೆದು 4 ಲೂಮ್ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಅನ್ನೋರು, ನಮ್ಗೆ ಹತ್ರ ಸಂಬಂಧಿಕರೇ, ಮಗ್ಗಗಳೆಲ್ಲ ಈಗೆಲ್ಲ ತೆಗೆಯುವಂಥ ಸಮಯ ಬಂದಿದೆ, ಈ ಟೈಮಲ್ಲಿ ನೀನು ಕೈಮಗ್ಗ ಆಗ್ತೀನಿ ಅಂತೀಯಲ್ಲ, ನಿಜ ಹೇಳ್ತೀನಿ ಇದು ಸಕ್ಸಸ್ ಆಗೋದೇ ಇಲ್ಲ ಅಂತ. ಯಾವ ಪರಿ ಆಯಿತು ಅಂದರೆ, ಇವತ್ತು ನೋಡಿ ನನ್ನ ಮೊಳಕಾಲ್ಮೂರಲ್ಲಿ ನಮ್ಮೂರಲ್ಲಿ ನಂದು 27 ಲೂಮ್ ಇದೆ, ಕೊಂಡ್ಲಹಳ್ಳಿಯಲ್ಲಿ ನಂದು ಜಾಸ್ತಿ ಲೂಮ್ ಇದೆ, ಅದಾದಮೇಲೆ ಅಬ್ಬೇನಹಳ್ಳಿ ಅಂತ ಒಂದು ಹಳ್ಳಿನಲ್ಲಿ ಅಲ್ಲಿ ಲೂಮ್ ಹಾಕಿದ್ದೀನಿ, ಕಲ್ಲಹಳ್ಳಿಯಲ್ಲಿ ಲೂಮ್ ಇದೆ, ಚಳ್ಳಕೆರೆ ಹತ್ರ ಅರವಿಗುಂಡನಹಳ್ಳಿ ಅಂತ ಒಂದು ಇದೆ. ಅಂದರೆ ನಮ್ಮ ಜಿಲ್ಲೆ ಪೂರ್ತಿ ಅಲ್ಲಿ ಎಲ್ಲ ಕಡೆ ಕೆಲಸ ಅಂದವ್ರಿಗೆ ಇಲ್ಲ ಅಂದಂಗೆ ಕೆಲಸ ಕೊಟ್ಟಿದ್ದೀನಿ. ಈ ಒಂದು 100 ಕೈಮಗ್ಗ ಮಾಡಬೇಕು ಅಂತ ನಾನು ಒಂದು ಕನಸು ಇಟ್ಕೊಂಡಿದ್ದೆ. ಕೆನರಾ ಬ್ಯಾಂಕಲ್ಲಿ ಶ್ರೀಧರ್ ಸರ್ ಅಂತ ಒಬ್ಬರು ಮ್ಯಾನೇಜರ್ ಇದ್ದರು. ಈ ಶ್ರೀಧರ್ ಸರ್ ಅನ್ನೋರು ನಾನು ಹೇಳಿರೋದನ್ನೆಲ್ಲ ಕೇಳಿದ್ರು, ಸರ್ ಈ ಬಿಸ್ನೆಸ್ಸಲ್ಲಿ 100% ಲಾಸ್ ಆಗೋಲ್ಲ, ಈ ಬಿಸ್ನೆಸ್ಗೆ ನೀವು ನನಗೆ ಕೊಡೋವಂಥ ಹಣದಲ್ಲಿ ನಾನು ಏನು ನೋಡಿ ನಿಮ್ಗೆ ಲಾಸ್ ಇಲ್ದಂಗೆ ನಾನು ತೋರಿಸ್ತೀನಿ ಅಂತ ಒಂದು 10 ಮಿನಿಟ್ಸ್ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದೆ. ಇದಾದಮೇಲೆ ಅವರು ಕರೋನಾ ಸ್ಟಾರ್ಟಿಂಗ್ ಟೈಮಲ್ಲಿ ಅವರು ನನಗೆ 25 ಲಕ್ಷ PMEGP ಲೋನ್ ಕೊಟ್ಟರು. ನನಗೆ ಈ ಲೋನ್ ನನಗೆ ಸಬ್ಸಿಡಿಯಲ್ಲಿ ಬಂತು. ಈ ಲೋನ್ ಬಂದಾಗ ಕರೋನಾ ಸ್ಟಾರ್ಟ್ ಆದಮೇಲೆ ಕರೋನಾ ಅಂತೇಳಿ ಮಗ್ಗ ನೇಯೋಂಥ ನೇಕಾರೆಲ್ಲ ರಿಟರ್ನ್ ಬಂದರು, ವಾಪಸ್ ಬಂದರು. ಈ ವಾಪಸ್ ಬಂದಂಥ ನೇಕಾರಗಳಿಗೆ ಕೆಲಸ ಕೊಡೋಕ್ಕೆ ಪ್ರಯತ್ನ ಮಾಡಿದ್ವಿ. 25 ಕುಟುಂಬಕ್ಕೆ ಕೆಲಸ ಕೊಟ್ಟೆ. ಅದರಿಂದ ಪ್ರೊಡಕ್ಷನ್ ಬಂತು. ಆ ದುಡ್ಡು ಮತ್ತೆ ನನ್ನ ಕೈಮಗ್ಗಕ್ಕೆ ಆಗ್ತಾ ಹೋದೆ. ನಾವು ಎಲ್ಲಿವರೆಗೂ ನನ್ನ ಕೈಮಗ್ಗ ಆಗೋದಂದರೆ 83 ಲೂಮ್ ನಾನು ಫುಲ್ ಕಂಪ್ಲೀಟ್ ಮಾಡಿದ್ದೆ. ನಾನು ಹಿಂಗಿದ್ದಾಗ ನಾನು ಮಾರ್ಕೆಟ್ನ ನೋಡ್ತಾ ಹೋದಾಗ ಅನಿಸ್ತು ನನಗೆ, ಇದಕ್ಕೆ ಯಾವುದಾದ್ರೂ ಒಂದು ಬ್ರ್ಯಾಂಡ್ ಬೇಕು, ಇದನ್ನು ಬ್ರ್ಯಾಂಡ್ ಇಲ್ಲ ಅಂದರೆ ನಾವು ವ್ಯಾಪಾರ ಮಾಡೋದು ಜನಕ್ಕೆ ಗೊತ್ತಾಗಬೇಕು ಇದನ್ನು ಅಂತೇಳಿ. ನವೆಂಬರ್ 21ನೇ ತಾರೀಕು ನಾನು ಶಾಪ್ ಓಪನ್ ಮಾಡಿದೆ, ರಿಟೇಲ್ ಬಿಸ್ನೆಸ್ಸು. ನಿಜ ತುಂಬ ಚೆನ್ನಾಗಿ ನಡೀತು ಬಿಸ್ನೆಸ್ಸು. ಯಾವ ಮಟ್ಟಿಗೆ ಈ ಪರ ಆಗುತ್ತಂತ ನಾನು ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ. ಆ ಮಟ್ಟಕ್ಕೆ ನನಗೆ ಜನ ಸಪೋರ್ಟ್ ಮಾಡೋಕ್ಕೆ ಬಂದರು. ತುಂಬ ರೀಸನಬಲ್ ಆಗಿ ಕೈಮಗ್ಗದ ಸೀರೆ ನೇಕಾರರಿಂದ ನೇರ ಗ್ರಾಹಕರಿಗೆ ಸಿಗೋದ್ರಿಂದ ತುಂಬ ಜನ ಸಪೋರ್ಟ್ ಮಾಡಿದ್ರು. ನಮಗೆ ನೋಡಿ, ತುಮಕೂರಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ದಾವಣಗೆರೆ, ರಾಣಿಬೆನ್ನೂರು, ಬೆಂಗಳೂರು, ತುಂಬ ಕಡೆ, ಕರ್ನಾಟಕ ಸುತ್ತಮುತ್ತ, ಬಳ್ಳಾರಿ, ಎಲ್ಲ ಕಡೆಯಿಂದನೂ ಕಸ್ಟಮರ್ ಬರ್ತಾರೆ. ಈಗ ನೋಡಿ, ಈಗ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಆಫೀಸರ್ಸ್ ಎಲ್ಲ ಬಂದುಬಿಟ್ಟು ನಮಗೆ ಕಂಚಿಯಲ್ಲಿ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡಿಸಿದ್ದಾರೆ. ಎಲ್ಲ ಕಡೆನೂ ಹೋಗಿ ಬಂದಿದ್ದೀವಿ. ನಮ್ಮಲ್ಲಿ ಎಲ್ಲ 1 ಗ್ರಾಮ್ನಿಂದ ಹಿಡಿದು 5 ಗ್ರಾಮ್ ಗೋಲ್ಡ್ವರೆಗೂ ನಮ್ಮಲ್ಲಿ ಸೀರೆ ತಯಾರು ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿರೋರಿಗೆ ನಾನು ಹೇಳೋಕ್ಕೆ ಬಯಸ್ತೀನಿ, ನೀವು ಕಂಚಿ ಅಂತ ಎಲ್ಲಿಗೋ ಓಡೋಗ್ತೀರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಹತ್ರ ಬನ್ನಿ, ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ, ನೋಡಿ ಯಾವ ಥರ ರೆಡಿ ಆಗ್ತಿದೆ ಸೀರೆಗಳಿಲ್ಲಿ ಅಂತೇಳಿ. ನಿಮ್ಗೆ ಯಾವ ಥರ ಬೇಕಂದ್ರೂ ಕೂಡ ತಯಾರು ಮಾಡಿಕೊಡ್ತೀವಿ, ಕಸ್ಟಮೈಸ್ ಮಾಡಿಕೊಡ್ತೀವಿ ನಾವು. ಈಗಾಗಲೇ ನಾನು 18 ತಿಂಗಳಾಗಿದೆ ಶಾಪ್ ಓಪನ್ ಮಾಡಿ. ಈ ಕಸ್ಟಮರ್ ಎಲ್ಲ ಬಂದು ಮಾತಾಡೋದನ್ನ ಕೇಳೋದನ್ನ ನೋಡ್ತಾ ಇದ್ರೆ ನನಗನ್ಸುತ್ತೆ, ಮೊಳಕಾಲ್ಮೂರು ಹೆಸರನ್ನ ಈ ಎಷ್ಟು ಕೆಡಿಸ್ಬೇಕೋ ಅಷ್ಟು ಕೆಟ್ಟು ಹೋಗ್ಬಿಟ್ಟಿದೆ ಅಲ್ವಾ. ಯಾವಾಗ ಇದು ಬ್ರ್ಯಾಂಡ್ ಮಾಡೋದು, ಇದೊಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋದು ಯಾವಾಗ ಅಂತ ಅನಿಸ್ತಿರುತ್ತೆ ನನಗೆ. ಮಂಚೀಸ್ ಅನ್ನೋದು ಇದು ಸರ್ನೇಮ್. ಇದು ಅಂದರೆ ನನ್ನ ಹೆಸರು ಮಾರುತಿ ಮಂಚಿ ಅಂತ ನನ್ನ ಹೆಸರು. ನಮ್ಮ ಸರ್ನೇಮ್ ಅದು ಮಂಚಿ ಅನ್ನೋದು. ನಾನು ಏನೇ ಪೋಸ್ಟ್ ಮಾಡಲಿ, ವಾಟ್ಸಪ್ಪಲ್ಲಿ ಎಲ್ಲೇ ಪೋಸ್ಟ್ ಮಾಡಲಿ, ಆ ಮಂಚೀಸ್ ಅನ್ನೋದು ಹಾಕೋದು ನನಗೆ ಒಂದು ರೂಢಿ ಆಗಿಬಿಟ್ಟಿತ್ತು.
ಅದೇ ಥರ ಬೆಳ್ಕೊಂಡು ಬಂದು ಜನರ ಬಾಯಲ್ಲಿ ಅದು ಮಂಚೀಸ್ ಅಂತ ಆಗಿಬಿಟ್ಟಿದೆ. ಈಗಾಗಲೇ ಬೆಂಗಳೂರು ಮತ್ತು ನಾವು ತುಮಕೂರು, ದಾವಣಗೆರೆ, ಬಳ್ಳಾರಿಯಲ್ಲಿ 4 ಜಾಗದಲ್ಲಿ ನಾವು ಈ ಶಾಪ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಾನು ಒಂದು ಸಣ್ಣ ಘಟನೆ ಹೇಳ್ಬಿಡ್ತೀನಿ. ನನ್ನ ಮದುವೆಗೆ ಒಂದು 10,000 ಸಾಲ ಕೊಡಿ ನನಗೆ ಅಂತೇಳಿ ನಾನು ಹೋದರೆ ಕೊಡಲ್ಲ ಬಿಡು, ನಾನು ಹೋದರೆ ಇನ್ನು ನನಗೆ ಕೇಳ್ತಾರೆ ಇಲ್ಲೋ ಅಂತೇಳಿ ಅಮ್ಮನೂ ಕರ್ಕೊಂಡೋಗಿದ್ದೆ ಜೊತೆಗೆ. ನಾನು ಕರ್ಕೊಂಡೋದ್ರೆ ಆ ಮನುಷ್ಯ ನಮಗೆ ದುಡ್ಡು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಮೊದಲು ನಮ್ಮ ವಸೂಲು ದಾಟಿ ಮಾತಾಡು ಅಂದ್ಬಿಟ್ಟ. ನನಗೆ ಒಂದಿದ್ರು ನನ್ನ ದೊಡ್ಡದಾಗ ತಲೆಗೆ ಹಚ್ಕೊಂಡಿಲ್ಲ. ಯಾಕಂದರೆ ಅಷ್ಟೊಂದು ಬಡತನದಲ್ಲಿ ಎಲ್ಲರ ತಗೂ ಯಾವಾಗಲೂ ಸಾಲ ಕೊಟ್ಟವ್ರು ಬೈಯೋರು ಈ ಥರ ಆಗೋದು ನಾನು ದೊಡ್ಡದಾಗ ಅದ್ರ ಬಗ್ಗೆ ಹಚ್ಕೊಳ್ತಿದ್ದಿಲ್ಲ. ಆದರೆ ನಾವು ಅಮ್ಮ ಪಕ್ಕದಲ್ಲಿರೋದ್ರಿಂದ ತುಂಬ ಮನಸ್ಸಿಗೆ ನೋವಾಯಿತು. ಹೊರಗಡೆ ಬಂದಾಗ ಅಮ್ಮ ನನಗೆ ಈಗಲೂ ನೆನಪಿದೆ, ಅದು ದಾರಿಯಲ್ಲಿ ನಡ್ಕೊಂಡು ಬರ್ತಾಯಿದ್ವಿ ಅವ್ರ ಮನೆಯಿಂದ ನಮ್ಮ ಮನೆಗೆ. ಅಮ್ಮ ಅಳ್ಕೊಳ್ತಾ ಒಂದು ಮಾತು ಹೇಳಿತ್ತು ನನಗೆ, ಮಾರುತಿ ನೀನು ಏನೇ ಮಾಡು ಇವ್ರ ಹತ್ರ ಕೆಲಸ ಮಾತ್ರ ಮಾಡಬೇಡ ಅಂತ. ನಾನು ಅವಾಗ ಅವರು ಒಂದು ಮಾತು ಕೊಟ್ಟಿದ್ದೆ ಅಮ್ಮನಿಗೆ, ನೋಡಮ್ಮ ಇವ್ರ ಹತ್ರ ಇವತ್ತು ಕೆಲಸ ಬಿಟ್ಟರೆ ಈಗಿರೋ ನಮ್ಮ ಕಷ್ಟಕ್ಕೆ ಇನ್ನೂ ಕಷ್ಟ ಆಗಿಬಿಡುತ್ತೆ, ನಾವು ಇವ್ರನ್ನ ಬಿಡೋದು ಬೇಡ, ನಮಗಂತ ಒಂದು ದೇವ್ರ ಒಂದು ಸಮಯ ಕೊಡ್ತಾನಮ್ಮ, ಅಲ್ಲಿವರೆಗೂ ನಾವು ಚೆನ್ನಾಗಿದ್ದೇ ಇರ್ತೀವಿ. ನೀನು ನೋಡು ಈಗ ಯಾರು ನಮ್ಮನ್ನು ಹೊರಗಡೆ ಹೋಗು ಅಂತ ಹೇಳಿದ್ರೋ ಆ ಮನುಷ್ಯ ನನ್ನ ಬಗ್ಗೆ ಮಾತಾಡಬೇಕು, ಹಂಗಿರ್ತೀನಿ ನೋಡಮ್ಮ ನಾನು ಅಂತ ಅವತ್ತೇ ಅಮ್ಮನಿಗೆ ಹೇಳಿದ್ದೆ. ಅದೆಲ್ಲ ಈಗ ಅವತ್ತಿಂದು ನೆನಪು ಮಾಡಿಕೊಂಡ್ರೆ ಮೇ 1ನೇ ತಾರೀಕು 2006ರಲ್ಲಿ ಹೇಳಿದ್ದೆ ಅಮ್ಮನಿಗೆ ಹಂಗೆ ನಾನು. ಈಗ ಅದನ್ನೆಲ್ಲ ನೆನಪು ಮಾಡ್ಕೊಂಬಿಟ್ರೆ ನಾನು ಅನಿಸುತ್ತೆ ನನಗೆ ನಿಜ ಬೀಳಬೇಕು, ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಅನಿಸುತ್ತೆ. ಈ ವಯಸ್ಸಲ್ಲಿ ನನ್ನ ತಂದೆ ತಾಯಿ 70 ವರ್ಷ ವಯಸ್ಸಲ್ಲಿ ನಾನಾಗಲಿ ನನ್ನ ತಮ್ಮ ಇವತ್ತು ಸಾಫ್ಟ್ವೇರ್ ಇಂಜಿನಿಯರು, ನಾನು 3 ಅಕ್ಕ ತಂಗಿಯರಿಗೂ ಮದುವೆ ಮಾಡಿಕೊಟ್ಟು ಅವರೆಲ್ಲ ಚೆನ್ನಾಗಿದ್ದಾರೆ ಅಂತ ಇದೀವಿ ಅಂತಂದರೆ ಆ ಇಬ್ಬರು ನನ್ನ ತಂದೆ ತಾಯಿಗೆ ಅವ್ರಿಗೆ ಈ ಮಕ್ಕಳು ನೋಡೋ ಖುಷಿನೇ ಸಾಕು ಅನಿಸುತ್ತೆ.